ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತ್ ಡ್ರಿಂಕ್ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇದನ್ನು ಕುಡಿಬಹುದು. ಒಂದೊಳ್ಳೆ ಎನರ್ಜಿ ಸಿಗತ್ತೆ, ಹಾಗೆ ಕೆಮಿಕಲ್ ಫ್ರೀ ಕೂಡ ಹೌದು. ಒಂದಷ್ಟು ನಟ್ಸ್ ಆ್ಯಂಡ್ ಸೀಡ್ಸ್ ಅನ್ನು ಇಲ್ಲಿ ಬಳಸಿರೋದು, ಹಾಗಾಗಿ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋದು ಮುಖ್ಯ. ಮೊದಲಿಗೆ 3 ಟೇಬಲ್ ಚಮಚದಷ್ಟು ಮೆಲನ್ ಸೀಡ್ಸ್ ಹಾಕಿ ಹದವಾಗಿ ಹುರ್ಕೊಳ್ಬೇಕು. ಬೆಚ್ಚಗೆ ಆಗೋ ತನಕ ಹುರಿದು ಪ್ಲೇಟಿಗೆ ವರ್ಗಾಯಿಸಿ. ಇನ್ನು 3 ಟೇಬಲ್ ಚಮಚ ಆಗುವಷ್ಟು ಪಂಪ್ಕಿನ್ ಸೀಡ್ಸ್ ಅನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಬಿಸಿಯಾಗೋ ತನಕ ಹುರಿಬೇಕು. ನಂತರ ಸನ್ಫ್ಲವರ್ ಸೀಡ್ಸ್ 3 ಚಮಚದಷ್ಟು ಹಾಕೊಂಡು ಹುರಿದು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳಿ. ಒಳ್ಳೆ ಬಿಸಿಯಾದ್ರೆ ಸಾಕು. 1/4 ಕಪ್ ಆಗುವಷ್ಟು ಗೋಡಂಬಿ, 1/4 ಕಪ್ ಬಾದಾಮ್, 3 ಟೇಬಲ್ ಚಮಚ ವಾಲ್ನಟ್, 5 ರಿಂದ 6 ಒಣ ಖರ್ಜೂರವನ್ನು ಕಟ್ ಮಾಡಿ ಹಾಕೊಂಡೆ ಎಲ್ಲವನ್ನು ಚೆನ್ನಾಗಿ, ಅಂದ್ರೆ ಮೇಲ್ಭಾಗ ಸ್ವಲ್ಪ ಬಣ್ಣ ಬದಲಾಗತ್ತೆ ಅಲ್ಲಿ ತನಕ ಹುರ್ಕೊಂಡು ಪ್ಲೇಟಿಗೆ ವರ್ಗಾಯಿಸಿ. ಇನ್ನು 1/2 ಕಪ್ ಆಗುವಷ್ಟು ಮಖಾನ ಅಥವಾ ತಾವರೆ ಬೀಜವನ್ನು ಹಾಕಿ ಇದನ್ನು ಸಹ ಗರಿ ಗರಿ ಆಗೋ ತನಕ ಹುರಿಬೇಕು. ಇನ್ನು 3 ಟೇಬಲ್ ಚಮಚ ಆಗುವಷ್ಟು ಪುಟಾಣಿ ಅಥವಾ ಹುರಿಗಡಲೆಯನ್ನು ಹಾಕಿ ಒಳ್ಳೆ ಬೆಚ್ಚಗೆ ಆಗೋ ತನಕ ಹುರ್ಕೊಂಡು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳಿ. 1 ಟೇಬಲ್ ಚಮಚ ಆಗುವಷ್ಟು ಗಸಗಸ ಹಾಕೊಂಡು ಒಳ್ಳೆ ಪರಿಮಳ ಬಂದು ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೊಂಡು ಪ್ಲೇಟಿಗೆ ವರ್ಗಾಯಿಸಿ. ಮಿಶ್ರಣವನ್ನು ತಣಿಯೋದಕ್ಕೆ ಬಿಡಿ. ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನಿಲ್ಲಿ 3 ಟೇಬಲ್ ಚಮಚ ಆಗುವಷ್ಟು ರಾಗಿ ಹಿಟ್ಟು ಹಾಕಿ 1-2 ನಿಮಿಷಗಳ ಕಾಲ ಹುರಿದು ತಣಿಯೋದಕ್ಕೆ ಬಿಡ್ತಾ ಇದ್ದೇನೆ. ನಂತರ ತಣಿದಿರುವಂತಹ ಮಿಶ್ರಣವನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡೋದು. ನಾನಿಲ್ಲಿ 2 ಬ್ಯಾಚ್ನಲ್ಲಾಗಿ ಪೌಡರ್ ಮಾಡ್ತಾ ಇದ್ದೇನೆ. ಬೌಲಿಗೆ ವರ್ಗಾಯಿಸಿ ಇನ್ನೊಂದು ಬ್ಯಾಚ್ನಲ್ಲಿ ಸಹ ಪೌಡರ್ ಮಾಡೋದಕ್ಕೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡೆ. ಮಕ್ಕಳಿಗೋಸ್ಕರ ಮಾಡೋದ್ರಿಂದ ನಾನಿಲ್ಲಿ 1/4 ಕಪ್ ಆಗುವಷ್ಟು ಕೋಕೋ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ. ಖಂಡಿತ ಇಷ್ಟಪಟ್ಟು ಕುಡಿತಾರೆ. ಹುರಿದಿಟ್ಟಂತಹ ರಾಗಿ ಹಿಟ್ಟು ಒಳ್ಳೆಯ ಕ್ರೀಮಿ ಟೆಕ್ಸ್ಚರಿಗೋಸ್ಕರ ನಾನಿಲ್ಲಿ 1/4 ಕಪ್ ಆಗುವಷ್ಟು ಹಾಲಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಕೋಕೋ ಪೌಡರ್ ಹಾಗೂ ಹಾಲಿನ ಪುಡಿ ಬೇಡ ಅಂದರೆ ಖಂಡಿತವಾಗಿ ಸ್ಕಿಪ್ ಮಾಡ್ಬೋದು. ಸಿಹಿಗೆ 1/2 ಕಪ್ ಆಗುವಷ್ಟು ಕಲ್ಲು ಸಕ್ಕರೆ ಹಾಕ್ಕೊಂಡು ಇಲ್ಲಿ ಬೆಲ್ಲವನ್ನಾದರೂ ಹಾಕ್ಕೋಬೋದು. ಸಿಹಿಗೆ ಅನುಗುಣವಾಗಿ ಯಾವುದನ್ನಾದರೂ ಸೇರಿಸ್ಬೋದು. ಇನ್ನು ಎಲ್ಲವನ್ನು ಚೆನ್ನಾಗಿ ನಾನಿಲ್ಲಿ ಪೌಡರ್ ಮಾಡ್ಕೊಂಡು ಬಂದಾಯಿತು. ಬೌಲಿಗೆ ವರ್ಗಾಯಿಸಿದ ನಂತರ ಜರಡಿ ಮಾಡ್ತಾ ಇದ್ದೇನೆ. ಯಾಕಂದರೆ ಕುದಿಸಿರುವ ಹಾಲಿಗೆ ಈ ಪೌಡರನ್ನು ಡೈರೆಕ್ಟಾಗಿ ಹಾಕೋದ್ರಿಂದ ನುಣ್ಣಗಿನ ಪೌಡರ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ರೀತಿ ತರಿ ಸಿಕ್ಕಿದ್ರೆ ಪುನಃ ಪೌಡರ್ ಮಾಡಿ ಸೇರಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗಾಳಿ ಆಡದ ಡಬ್ಬದಲ್ಲಿ ಹಾಕಿಟ್ರೆ 5 ರಿಂದ 6 ತಿಂಗಳು ಆರಾಮ್ಸೆ ಇರುತ್ತೆ. ಹೆಲ್ತ್ ಡ್ರಿಂಕ್ಸಿನ ಪ್ರೀಮಿಕ್ಸ್ ಈಗ ರೆಡಿ ಆಯಿತು. 1 ಲೋಟ ಹಾಲಿಗೆ ಬರ್ತಿ 1 ಚಮಚ ಪ್ರೀಮಿಕ್ಸ್ ಬೇಕಾಗತ್ತೆ. 3 ಲೋಟ ಹಾಲಿಗೆ ಮಾಡ್ತಾ ಇರೋದು, ಹಾಗಾಗಿ 3 ಚಮಚ ಪ್ರೀಮಿಕ್ಸ್ ಅನ್ನು ಹಾಕ್ಕೊಂಡು 3 ಲೋಟ ಬಿಸಿ ಬಿಸಿಯಾಗಿರುವ ಹಾಲನ್ನು ಸೇರಿಸಿ 1-2 ಸಲ ಈ ರೀತಿಯಲ್ಲಿ ಚೆನ್ನಾಗಿ ಬೀಟ್ ಮಾಡಿ ಸರ್ವಿಂಗ್ ಗ್ಲಾಸಿಗೆ ಹಾಕಿ ಕೊಟ್ಟರೆ ಯಾರು ಕೂಡ ಬೇಡ ಅನ್ನಲ್ಲ. ಕೆಮಿಕಲ್ ಫ್ರೀ ಆದ ಹೋಮ್ ಮೇಡ್ ಬಾರ್ನ್ವಿಟಾ ಈಗ ರೆಡಿ ಆಯಿತು. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ, ಹಾಗೆ ಹೇಗಾಯಿತು ಅಂತ ಹೇಳೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.